ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಮಾವ ಇಟ್ಟತ್ತಾದ್ರೂ ಬರಲೇ ಇಲ್ವಲ್ಲ. ಓಹ್, ಏನು ಪ್ರೀತಿ ಮಾವನ ಮೇಲೆ. ಏನೀಗ ನಮ್ಮಪ್ಪ ಬಂದು ನಿನ್ನ ಮಣ್ಣಲ್ಲಿ ಕೂರಿಸ್ಕೊಂಡು ತುತ್ತೆನಿಸ್ಬೇಕಿತ್ತ ಅಥವಾ ನಿಪ್ಪಲ್ ಬಾಟ್ಲಲ್ಲಿ ಹಾಲು ಕುಡಿಸ್ಬೇಕಿತ್ತ? ಅಲ್ಲೇ ನೋಡತ್ತೆ ಹೆಂಗ್ ಮಾತಾಡ್ತಾಳೆ ಇವಳು ಅಂತವಾ. ಇಬ್ರಿಬ್ರು ಅಮ್ಮಂದ್ರು ಒಬ್ಬ ಗಂಡ ಇದ್ದೆ ಹಿಂಗಾಡ್ತಾಳೆ ಇವಳು. ಚಿಕ್ಕ ವಯಸ್ಸಿನಲ್ಲಿ ಏನ್ ತಿನ್ಸ್ತೀರಿ ಇವಳಿಗೆ? ಬೆಂಕಿ ಇದ್ರೆ ಇರ್ಬೋದು. ಅದಕ್ಕೆ ಬಾಯ್ ಬಿಟ್ರೆ ಸಾಕು ಬೆಂಕಿ ಗುಳ್ತಾಳೆ ಇವಳು. ಹ್ಞೂ, ಮತ್ತೆ ಇಟ್ರೆ ಬೇರು, ನಿತ್ರೆ ಸೂರು, ಮಾತ್ ಸ್ವಲ್ಪ ಜೋರು. ಮೈ ನೇಮ್ ಇಸ್ ಪಾರು. ಏನಪ್ಪ ಶಿವು ಇಷ್ಟೊಂದು ಮಾತಾಡ್ತಾಳೆ ಇವಳು? ಶಿವು, ನಮ್ಮಲ್ಲಿದ್ದಾಗ ಇವಳು ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ನಿನ್ನ ಮದುವೆ ಆದ್ಮೇಲೆ ನೋಡು ಎಷ್ಟು ಮಾತಾಡ್ತಾಳೆ ಅಂತ. ಅದಕ್ಕೆ ಹೇಳೋದು ಈ ಹೆಣ್ಮಕ್ಳನ್ನ ತವ್ರ ಮನೇಲಿ ಭಯ ಭಕ್ತಿಯಿಂದ ಸಾಕ್ಬೇಕು ಅಂತ. ಏನತ್ತೆ ಇಂಥ ಗಂಡ್ಬೀರಿನ ನನಗೆ ಕಟ್ಬಿಟ್ಟು ನಾನು ಏನ್ ಅನ್ಯಾಯ ಮಾಡಿದ್ದೆ ಇವಳು. ಅಮ್ಮ, ನಿನ್ನ ಅಳಿಯ ಓವರಾಗಿ ಆಡ್ತಿದ್ದಾನೆ. ಸುಮ್ಮನೆ ಇದ್ಬಿಡ, ಕೇಳೋ ನನ್ನ ತಲೆ ಕೆಡಿಸ್ಬೇಡ ಅಂತ. ಸುಮ್ಮನೆರಪ್ಪ ಶಿವು. ಪಾರು ಕೋಪ ಬಂದ್ರೆ ಉಗ್ಳೋದು ಬೆಂಕಿ ಅಲ್ಲ. ಏನ್ ಅಂಜ್ಲ ಹೆಂಗೆ ಜೋಕು ಡಬ್ಬ ಥರ ಇತ್ತು. ಮಾತು ಸಾಕು, ನೋಡಿ ಮನೆಗೆ ಹೋಗೋಣ. ಅಮ್ಮ ಬರ್ತೀವಿ, ಚಿಕ್ಕಮ್ಮ ಬರ್ತೀವಿ. ಪಾರು ಬಾಮ್ಮ ಅರ್ಶನ ಕುಂಭ ಹೋಗ್ಕೊಡ್ತೀನಿ. ಶಿವು, ನಿಮ್ಮಿಬ್ರು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಎಲ್ಲ ಜೋಡಿಗಳಿಗೂ ನಿಮ್ಮಿಬ್ರಾಗೆ ಇರಬೇಕು ಅನ್ಸುತ್ತೆ. ಖುಷಿಯಾಗಿ ಒಬ್ರಿಗೊಬ್ರು ಕಾಲು ಎಳ್ಕೋತಾ, ಕಷ್ಟ ಬಂದಾಗ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿರ್ಬೇಕು ಅನ್ಸುತ್ತೆ. ಅವಳು ನನ್ನ ತ್ಯಾವ್ತೆ ಅತ್ತೆ. ಅವಳಿಲ್ದೆ ನಾನಿಲ್ಲ ಕಣತ್ತೆ, ನಾನಿಲ್ಲ. ಚಿಕ್ಕಮ್ಮ, ಅಪ್ಪ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋ ವಿಷಯ ನನಗೆ ಗೊತ್ತಾಗಿದೆ. ನೀವೇನು ಹೆದರ್ಬೇಡಿ ಚಿಕ್ಕಮ್ಮ, ನಿಮ್ಮ ಜೊತೆ ನಾನಿದ್ದೀನಿ. ಯಾವ ಟೈಮಲ್ಲಿ ಬೇಕಿದ್ರು ನೀವು ನನಗೆ ಕಾಲ್ ಮಾಡ್ಬೋದು. ದೇವ್ರಿಗೆ ತಂದ್ಬೇಡಮ್ಮ, ನೋಡ್ಕೊಳ್ತಾನೆ. ನೋಡಿ ಚಿಕ್ಕಮ್ಮ, ನೀವು ಇನ್ನೂ ಭಯ ಪಡ್ತಿದ್ದೀರಾ. ಟೈಮ್ ಬರಲಿ, ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ರೀ, ಹೊರಡಣ್ವಾ? ಅಯ್ಯೋ, ನನ್ನ ಬುದ್ಧಿಗೆ ನೋಡು, ಎಲ್ಲ ಮರ್ತೇ ಬಿಟ್ಟೆ. ಶಿವು, ಪಾರು, ನಮ್ಮ ಪರ್ಶುಗೆ ಹೆಣ್ಣು ನೋಡೋಣ ಅಂತ ಒಂದೊಳ್ಳೆ ಸಂಬಂಧ ಹುಡುಕ್ತಾ ಇದ್ದೀವಿ. ಅವ್ನು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ತೀರೋಗತ್ತಲ್ವಾ? ಒಳ್ಳೇದಮ್ಮ. ಇತ್ತೀಚೆಗೆ ಅವನು ಒಳ್ಳೆ ಬುದ್ಧಿ ಕಲಿತಿದ್ದಾನೆ. ಒಳ್ಳೆ ನಿರ್ಧಾರ. ಅವನು ಬೇಗ ಸೆಟ್ಲ್ ಆಗ್ತಾನೆ. ಅತ್ತೆ, ನಾನು ನಿಂಗೆ ಆಗ್ಲೇ ಒಂದು ಮಾತು ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತೀವಿ. ಹೊಸಿ ಯೋಚನೆ ಮಾಡು. ವರ್ಷಕ್ಕೆ ಹೆಣ್ಣು ನೋಡ್ಬೇಕಾದ್ರೆ ನನ್ನ ಮಾತು ನಿಂಗೆ ನೆನಪಿರ್ಲಿ. ಏನು ವಿಷಯ ಮಾವ ಅದು? ನನಗೆ ಗೊತ್ತೇ ಇಲ್ಲ. ಸೀಕ್ರೆಟಾ ಇಲ್ಲ ಈಗಲೇ ಹೇಳ್ತೀಯಾ? ಅಯ್ಯೋ, ಅಂಥದ್ದೇನಿಲ್ಲ ಪಾರು. ಬಾ ಹೋಗಮ್ಮ. ಅತ್ತೆ ಸಿಕ್ಕತ್ತೆ, ನಾವು ಬರ್ತೀವಿ. ಅಕ್ಕ, ಏನದು ಶಿವು ಹೇಳಿದ ಮಾತು? ಶಿವು ಅವತ್ತೊಂದಿನ ಕೇಳಿದ ಸುಶೀಲಾ, ಅತ್ತೆ ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ, ನಿಮ್ಮ ಮನೇಲಿ ಪರ್ಶು ಇದ್ದಾನೆ, ನಾನು ಒಬ್ಬ ತಂಗಿನಾದರೂ ನಿಮ್ಮ ಮನೆಗೆ ತಂದ್ಕೊಡಿ ಅಂತ ಕೇಳಿದ್ದ. ಆದರೆ ಆಗ ಪರ್ಶು ಹುಟ್ಟು ಪೊರ್ಕಿಯಾಗಿದ್ದ. ಈಗ ಒಳ್ಳೆ ಹುಡುಗ ಆಗಿದ್ದಾನೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ ಬಿಡಕ್ಕ, ಯಾರ ಹಣೆಯಲ್ಲಿ ಏನು ಬರ್ತಿದ್ಯೋ ಏನೋ. ದೇವ್ರಿಗೆ ತಂದ್ಬಿಡು. ಮಾವ, ಅಮ್ಮನ ಹತ್ರ ಮಾತಾಡಿದ ವಿಷಯನ ನಾನು ತಿಳ್ಕೊಬೋದಾ? ಇಳಿಪಾರು. ಕೇಳಿ ತಪ್ಪಾಯ್ತಾ? ಅಯ್ಯೋ, ಎಲ್ಲಾನ ಉಂಟಾ? ಇಳಿಪಾರು, ನಾ ಹೇಳ್ತೀನಿ. ಸರಿ. ನಿಂತ ಮುಚ್ಚಿಡೋದು ಏನೈತೆ ಪಾರು? ನಮ್ಮ ಕಳ್ಬಳ್ಳಿನೇ ಸೇರಿದ್ರೆ ನಮ್ಮ ಮನೆತನ ಚೆನ್ನಾಗಿರೋದು ಅಂತ ನಂದೊಂದು ನಂಬಿಕೆ. ಈಗ ನಮ್ಮ ರಶ್ಮಿನ್ ನೋಡು, ರಶ್ಮಿನ ನಾವು ಮಾದಪ್ಪನ ಮನೆಗೆ ಕೊಟ್ಟಿದ್ದೀವಿ. ಮಾದಪ್ಪನ ನಮಗೆ ನೆಂಟರು ಅಲ್ಲದೆ ಹೋದ್ರೂ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದೀವಿ. ಅವ್ರ ಮನೆ ನಮ್ಮ ಮನೆ ಒಂದೇ ಮನೆ ಥರ ಬೆರ್ತೋಗಿರೋರು ಅಲ್ವಾ? ಅದಕ್ಕೆ ನಮ್ಮ ರಶ್ಮಿ ಸಂಸಾರ ಆತನ ಸಂದಾಗಿರೋದು. ರಾಣಿ ಯಾರ ಮನೆ ಸೇರೋಳೆ? ನಮ್ಮ ಮಾಸ್ತಿ ಕಪ್ಪಲ ಮನೆ ಸೇರೋಳೆ. ಈಗ ಮಾಸ್ತಿ ಕಪ್ಪಲವರು ಒಂದು ಕಾಲದಲ್ಲಿ ನಮಗೂ ದೂರದ ಸಂಬಂಧ ಆಗ್ಬೇಕಂತೆ. ಅಷ್ಟಿಲ್ದೆ ಮಾವ ಸಂಬಂಧ ಬೆಳೆಸಾರ. ಈಗ ಆ ಸಂಬಂಧ ಮುರಿತು
ನಮ್ದು ಹೊಸ ಸಂಬಂಧ ಶುರು ಆಗೈತೆ. ಅದೆಲ್ಲ ಬಿಡು ಮಾವ, ಇವಾಗ ವಿಷಯಕ್ಕೆ ಬಾ. ಆಗ್ಲಿಂದ ಬರೀ ಕರಳು ಬಳ್ಳಿ ಅಂತಿದ್ಯಾ. ಅಯ್ಯೋ ಬತ್ತೀನಿ ಇರುವಸಿ ಟೇಮ್ ಕೊಡು. ನೋಡು ಮಾವ, ಇದು ರೋಡ್ ಆಗ್ಬಿಟ್ರೆ ನನ್ ಎಂಡಿರ್ತಾವ, ನನ್ ಹೆಂಗ್ ಬೇಕಾರೆ ಆಡ್ಬೋದು. ಈ ಕಿಂಗ್ ಅಪ್ ಮಾರಿಗೊಡಿ ನನ್ ಕೀನ್ ಜೊತೆ ದೇವಿ ತರನೇ ಆಡೋಡು. ಕ್ವೀನ್ ಅದು. ಯಾ ಕ್ವೀನ್. ಆಯ್ತು, ಈಗ್ಲಾದ್ರೂ ವಿಷಯಕ್ಕೆ ಬರ್ತೀರಾ? ಕಿಂಗ್ ಆಫ್ ಮಾರಿಗುಡಿ. ಓಕೆ, ಕ್ವೀನ್ ಆಫ್ ಮಾರಿಗುಡಿ. ನಾನು ಅತ್ತಿರ್ತಾವ ಯಾವಾಗಲೂ ಒಂದು ಮಾತು ಹೇಳ್ತಿದ್ನ, ಯಾವತ್ತಾನ ನಮ್ಮ ಪರ್ಸುಗೆ ನೀನು ಮದುವೆ ಯೋಚನೆ ಮಾಡಿದ್ರೆ ನಮ್ಮನೇಲೂ ಹೆಣ್ಮಕ್ಳವ್ರೆ ಅಂತ ನೀನು ನೆನ್ಪಿಡ್ಕೊ ಅಂತ ಹೇಳ್ತಿದ್ದೆ. ಆದರೆ ಅತ್ತೆ ಯಾವತ್ತೂ ಮನಸ್ಸೇ ಮಾಡಿರಲಿಲ್ಲ. ಅದಕ್ಕೆ ಇನ್ನೊಂದು ಕಿತ್ತ ನೆನ್ಪು ಮಾಡಿಸ್ದೆ. ನಮ್ಮನೆ ಹೆಣ್ಣು ಅವ್ರ ಮನೆ ಮದ್ವೆ ಅರ್ಥ ಆಗ್ಲಿಲ್ಲ ಮಾವ. ಅಯ್ಯೋ ಬಾರೋ, ನಮ್ಮ ರತ್ನಂಗೂ ಪರ್ಸುಗೂ ಮದ್ವೆ ಕೂಡ ಬಂದ್ರೆ ಯಾಕೆ ಆಗ್ಬಾರ್ದು ಅಂತವ. ಪರ್ಶುನಾ? ಬಾರೋ, ನೀ ಗಾಬರಿ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ನಂಗೆ ಅರ್ಥ ಐತೈತೆ. ಪರ್ಸು ಮೊದ್ಲಿಂದನೂ ಹೊಸಿ ಹೊರಟನೆ. ಆದ್ರೆ ಈಗ ಯಾವ್ರು ದಿನರು ಅಂತ ಶುರು ಹಚ್ಕೊಂಡವನೆ, ಅನ್ನದಾನ ಸೇವೆ ಅಂತೆಲ್ಲ ಶುರು ಮಾಡ್ಕೊಂಡವನೆ. ಅದೆಲ್ಲದಕ್ಕೂ ಮೀರಿ ಅವನ್ ನಮ್ಮ ಮಾವನ್ ಮಗ, ಅವನಿಗಿಂತ ಗಂಡ್ ಬೇಕಪ್ಪಾರು ನಮ್ಮ ರತ್ನಂಗೆ. ಮಾವ, ರತ್ನ ನನ್ನ ನಾದ್ನಿ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವಳು ನನಗೊಂದು ಸ್ನೇಹಿತೆ. ಈ ವಿಷಯದ ಬಗ್ಗೆ ಯೋಚನೆ ಮಾಡಕ್ ನಂಗೆ ಸ್ವಲ್ಪ ಟೈಮ್ ಬೇಕು ಮಾವ. ತಕಪಾರು, ಯೋಚನೆ ಮಾಡು. ನೀನು ಒಪ್ಕೆ ಇಲ್ದೆ ರತ್ನನ್ ಮದುವೆ ಆಯ್ಕಿಲ್ಲ. ಸರಿ ಹೋಗು ಬಾ. ಏನ್ ಹೇಳ್ತಿದ್ದೀರಾ ಅಂಕಲ್? ನಿಜ ಕಣವ್ವ, ನಿಮ್ಮಪ್ಪ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ರಶ್ಮಿ ಒಬ್ಳೇ ಇದ್ಲು. ಅಂಕಲ್, ಬೇರೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಏನಿಲ್ಲ ಕಣವ್ವ, ಸುಮ್ಮನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರಂತೆ. ಹಾಗಾದ್ರೆ ಅಂಕಲ್ 100% ಅವರು ಶಾರದಮ್ಮ ನೋಡ್ಕೊಂಡೇ ಬಂದಿರೋದು. ಅಂಕಲ್, ಶಾರದಮ್ಮ ಅವ್ರಿಗೆ ಸಿಕ್ಕಿಲ್ಲ ತಾನೆ? ಇಲ್ಲ ಕಣವ್ವ, ಆದರೆ ಅವರಿಗೆ ಅನುಮಾನ ಅಂತೂ ಖಂಡಿತ ಬಂದಿದೆ. ಈ ಶಾರದಮ್ಮ ಬೇರೆ ಏನೂ ಹೇಳ್ತಿಲ್ಲ ಅಂಕಲ್. ಅಪ್ಪ ನೋಡಿದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದಾರೆ. ನಿಮ್ಮ ಮನೆವರೆಗೂ ನಮ್ಮಪ್ಪ ಬಂದಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ತುಂಬ ಭಯ ಆಗಿನೇ ಬಂದಿರ್ತಾರೆ ಅಂಕಲ್. ಹೌದು ಕಣವ್ವ, ನಿಮ್ಮಪ್ಪ ಮನೆಗೆ ಬಂದು ಹೋದ್ಮೇಲೆ ಶಾರದಮ್ಮ ತುಂಬ ಡಲ್ ಆಗಿದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಬೇಡಿ ಅಂಕಲ್, ಅಪ್ಪ ಈಗಾಗಲೇ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದಾರೆ. ಅವ್ರು ಮುಂದಿನ ಹೆಜ್ಜೆ ಇಡುವಾಗ ಖಂಡಿತ ಅವ್ರ ಹೆಜ್ಜೆ ತಪ್ಪಾಗಿರುತ್ತೆ. ಆಗ ಅವ್ರನ್ನ ರೆಡ್ ಹ್ಯಾಂಡ್ ಆಗಿರ್ತು ಪೊಲೀಸವ್ರಿಗೆ ನಾನು ಒಪ್ಪಿಸ್ತೀನಿ ಅಂಕಲ್. ಪಾರು, ಹೆತ್ತ ತಂದೆ ಅಂತನೂ ನೋಡಿದೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಆ ತಪ್ಪನ್ನ ಮುಚ್ಚಿಡ್ತಾ ಇದ್ರಮ್ಮ. ಅಂಕಲ್, ಆ ತಪ್ಪು ಯಾರೇ ಮಾಡಿರಲಿ, ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದು ನನ್ನ ತಂದೆನೇ ಆಗಿರಲಿ, ನನ್ನ ಗಂಡನೇ ಆಗಿರಲಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ